ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದರ್ಶ್ ಗೌಡ ಪಾಟೀಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಇದ್ರು ಅಂತ ಅನ್ಕೊತೀನಿ. ಹಾಂ, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಪಿಕ್ಚರ್ಗೆ ಹೊಂಟೀನಿ. ಯಾವ ಪಿಕ್ಚರ್ ಅಪ್ಪ ಅಂತಂದ್ರೆ ವಿನೋದ್ ಪ್ರಭಾಕರ್ ಸರ್ದು ಹೊಸ ಮೂವಿ ರಿಲೀಸ್ ಆಗ್ಯದ, ಮಾದೇವ ಅಂಥೇಳಿ. ಅದಕ್ಕೆ ನೋಡೋಕೆ ಹೊಂಟೀನಿ. ರಿವ್ಯೂ ಎಲ್ಲ ನೋಡ್ದೆ, ಭಾಳ ಚಲೋ ಅದ ಅಂತಂದರು. ಅದಕ್ಕೆ ಹೋಗೋಣ ಬರ್ರಿ. ಇವಾಗ ಆಯ್ತು, ನನ್ನ ಔಟ್ಫಿಟ್ಟೇ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಅಷ್ಟು ಸರಿಗಿಲ್ಲ. ಯಾಕಪ್ಪ ಅಂತಂದ್ರೆ ಕೆಲ್ಸಕ್ಕೆ ಹೋಗಿದ್ನ ಈಗ ಹಂಗೆ ಬ್ಲಿಂಕಿಟಿಗೆ ಆರ್ಡ್ರ್ ಹೊಡ್ಲಿಕ್ಕೆ ಹಂಗೆ ಪಟ್ನೆ ಯಾಕೆ ನೋಡ್ಬೇಕು ಅನ್ನಿಸ್ತು ಫಿಲಿಮ. ಹಂಗೆ 10 ಶೋ ಆದಾಗ 10-15 ಟೈಮ ಹಂಗೆ ಅರ್ಜೆಂಟಾಗಿ ಬಂದು ಯಾಕಡೆ ಸಿಕ್ಕಂಗೆ ಬಟ್ಟೆ ಹಾಕ್ಕೊಡೀನಿ. ಹಾಂ, ಹೋಪ್ ಚಲೋ ಅನ್ಸ್ಲಕ್ಕಂತ ಅನ್ಕೊಂಡೀನಿ. ನಮ್ಗೆ ಯಾರು ನೋಡ್ತಾರೆ ಬಾರಿ. ಇವಾಗ ಟೈಮ್ ಆಗ್ಯದ, ಆಲ್ರೆಡಿ ಶೋ ಸ್ಟಾರ್ಟ್ ಆಗ್ಯದ ಅನ್ನಿಸ್ತದ. ಟೈಮ್ ಎಷ್ಟಾಗ್ಯದಪ್ಪ ಅಂದ್ರೆ ಈಗ ಆಲ್ರೆಡಿ ನೋಡ್ರಿ 10-17 ಆಗ್ಯದ. ಹೋಗಮ್ಮೀಗ ಪಟ್ನೆ ಹೋಗ್ಬೇಕು. ಇವಾಗ ಲೈಟೆಲ್ಲ ತೆಗೆದು ಹೆಲ್ಮೆಟ್ ಮೇಲೆ ಹಂಗೆ ಹಾಕೊಂಡೀನಿ. ಇವಾಗ ಕೀಲಿ ತೊಗೊಂಡ್ರಿ, ಗಾಡಿ ಕೀಲಿ ಹೇಳ್ತೀನಿ. ಅರ್ಜೆಂಟ್ ನೆನಪೋತಿರ್ತಾವಲ್ಲ, ಅವನು ಏನು ಮಾಡೋಕ್ಕೆ ಬರಲ್ಲ. ಅವು ಮೊದಲು ಹೋಗ್ತಿದ್ರಿ, ನಾ ಪ್ರತಿ ಪಿಕ್ಚರ್ನೂ ಗೊತ್ತಿರಲಿಲ್ಲ. ಪ್ರತಿ ಶುಕ್ರವಾರ ಯಾವುದೇ ಮೂವಿ ರಿಲೀಸ್ ಆಗಲಿ ಅದಕ್ಕೆ ಹೋಗ್ತಿದ್ದ. ಈ ಕಡೆ ಸ್ವಲ್ಪ ಹೋಗೋದಾಗಲ್ಲಾಗ್ಯದ, ಸ್ವಲ್ಪ ಕೆಲಸ ಎಲ್ಲ ಹೋಗ್ಲಿಕ್ಕೆ ಹಿಡಿದು. ಅವಾಗ ಇಲ್ಲ, ನಾನು ಫಿಕ್ಸ್ ಹೋಗ್ತಿದ್ದೆ. ಯಾವುದೇ ಮೂವಿ ರಿಲೀಸ್ ಆಗಲಿ ಪ್ರತಿ ಶುಕ್ರವಾರ ಹೋಗ್ತಿದ್ದ. ಒಂದೊಂದು ಟೈಮ್ ಹೋದ್ರೆ ಮೇನ್ ಥಿಯೇಟ್ರಿಗೆ ಹೋಗ್ತಿದ್ದ, ಇಲ್ಲ ಅಂತಂದ್ರೆ ಇಲ್ಲೇ ಯಾವತ್ತು ಪಿಣ್ಯ ಥಿಯೇಟ್ರಿಗೆ ಹೋಗ್ತಿದ್ದೆ. ಇವಾಗ ಸ್ವಲ್ಪ ಗ್ಯಾಪ್ ಆಗ್ಯದ, ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಹೋಗೋಕೆ. ನಂದು ಒಂದೇ ಆಸೆ ರೀ, ನನ್ನ ಪ್ರತಿ ಪಿಕ್ಚರ್ ನೋಡಬೇಕಂತ ಆಸೆ. ಯಾವ್ಯಾವ ಶುಕ್ರವಾರ ರಿಲೀಸ್ ಆಗ್ತಾವಲ್ಲ ಎಲ್ಲ. ಯಾಕಂದ್ರೆ ನಾನು ಒಬ್ಬ ಆ್ಯಕ್ಟ್ರ್ ಆಗಕ್ಕೆ ಬಂದಿನಲ್ರಿ, ನೋಡ್ಬೇಕು ಅನ್ನಿಸ್ತದೆ ಇಂಡಸ್ಟ್ರಿದಾಗ ಏನು ನಡ್ಲಿಕ್ಕತ್ತದ, ಇವಾಗ ಯಾವ ಥರ ಪಿಕ್ಚರ್ ಮಾಡ್ಲಿಕ್ಕತ್ತಾರ ಅಂಥೇಳಿ. ಹಂಗೆ ಇವಾಗ ನಾವು ಹೊಸ ಪಿಕ್ಚರ್ ರಿಲೀಸ್ ಆಗೋದು, ಇವಾಗ ಯಾವ ಹೊಸ ಪಿಕ್ಚರ್ ರಿಲೀಸ್ ಆಗಿರ್ತಾವಲ್ರಿ, ಆ ಪಿಕ್ಚರಿಗೆ ಹೋದರೆ ಹೊಸೊಬ್ರಿಗೆ ಸಪೋರ್ಟ್ ಮಾಡ್ದಂಗೂ ಆಗ್ತದೆ. ಮುಂದೆ ನಾವು ಪಿಕ್ಚರ್ ಮಾಡಿದಾಗೂ ನಮಗೆ ಹಿಂಗೆ ಯಾರು ನೋಡ್ಲಿಕ್ಕೆ ಬರ್ತಾರೆ ಅಂತ ಏನೋ ಆಸೆ ಅದ. ನಾವು ಹೀರೋ ಆಗ್ಬೇಕಂತ ಬಂದೀವಿ ಇಲ್ಲಿ. ಹೀರೋ ಅಂತಲ್ಲ, ಒಂದು ಒಳ್ಳೆ ಆ್ಯಕ್ಟ್ರ್ ಆಗಬೇಕು. ಯಾರ ಥರಪ್ಪ ಅಂತಂದ್ರೆ ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಥರ, ಅಥವಾ ಅಚ್ಯುತಣ್ಣ ಥರ, ನವಾಜುದ್ದೀನ್ ಸಿದ್ದಿಕಿ, ಫಾದ್ ಫಜಲ್, ವಿಜಯ್ ಸೇತುಪತಿ, ಅವ್ರು ಒಳ್ಳೆ ಪರ್ಫಾರ್ಮರ್ ಅನ್ಸ್ಕೋತಾರಲ್ರಿ, ಅದು ಹಂಗಾಗ್ಬೇಕು, ಒಳ್ಳೆ ಪರ್ಫಾರ್ಮರ್ ಅಂಥೇಳಿ. ಅದಕ್ಕೆ ನಾವು ಟ್ರೈ ಮಾಡ್ಲಿಕ್ಕತ್ತೀವಿ, ಬಿಡೋದಿಲ್ಲ, ಇದಕ್ಕೆ ಅಲ್ಲೇಬೇಕು. ಸರಿ, ಹಳ್ಳಿಗೆ ಹೊಂಟೇನು ಅನಿಸ್ತು. ಈಗ ಭಾಳ ಸ್ಪೀಡ್ ಹೋಗ್ಬೇಕು. ಡೈರೆಕ್ಟ್ ಥಿಯೇಟ್ರದಾಗ ಹೋಗೇ ಸಿಗ್ತೀನಿ. ಇವಾಗ ಥಿಯೇಟ್ರ್ ಒಳಗೆ ಬಂದೀನಿ, ಯಾರು ಇಲ್ಲ ಗುರು. ಇಲ್ಲಿ ಗಾಡಿ ಪಾರ್ಕ್ ಮಾಡಬೇಕು, ಇಲ್ಲೇ ಪಾರ್ಕ್ ಮಾಡಿ ಹೋಗೊಂಬರ್ರಿ. ಫೈನಲಿ ಟಿಕೆಟ್ ತೊಗೊಂಡು ಸರ್ ಮೇಲೆ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ ಶೋ. ಬರ್ರಿ, ಥಿಯೇಟರ್ ಖಾಲಿ ಹೋಗೋಣ. ಶೋ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ, ಯಾಕಡೆ ಹೋಗ್ಬೇಕು. ಸ್ಟಾರ್ಟ್ ಆಗಿದೆ. ಯಾರು ಹೋಗೋರು ಜನ ಖಾಲಿ ಮಾಡ್ಕೊಂಡು. ಫಸ್ಟ್ ಆಫ್ ಮುಗಿದು ಇವಾಗ ಅಡ್ವರ್ಟೈಸ್ ಆಗಿದೆ. ಚಲೋ ಅದ ಫಸ್ಟ್ ಆಫ್. ಅವ್ರದ್ದು ಕ್ಯಾರೆಕ್ಟರ್ ಆಗಲಿ, ವಿನೋದ್ ಪ್ರಭಾಕರ್ ಅವ್ರ ಕ್ಯಾರೆಕ್ಟರ್ ಆಗಲಿ ಎಲ್ಲ ಚಲೋ ಅದ, ಇಷ್ಟ ಆಯಿತು. ಅದ್ರಾಗ ನನಗೆ ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟ್ ಅನ್ಸಿದಪ್ಪ ಅಂತಂದ್ರೆ, ನಾನು ಟ್ರೇಲರ್ ನೋಡಾರ್ದೆ ಬಂದಿದ್ದೆ. ಶ್ರೀನಗರ್ ಕಿತ್ತೋದ್ರಾಗ ವಿಲನರ ಅವ್ರ ಕ್ಯಾರೆಕ್ಟರ್ ಚಲೋ ಅದ ಅನ್ಸದ. ಮೇಡಮ್ ಸೆಕೆಂಡ್ ಹಾಫ್ದಾಗ ಹೆಂಗಿರ್ತದೆ ಸ್ಟೋರಿ ಅಂತ. ಫಸ್ಟ್ ಹಾಫ್ ತನಕ ನೋಡಿದ್ರೆ ಓಕೆ, ಡಿಸೆಂಟ್ ವಾಚ್ ಅದ ಅಂತ ಅನಿಸ್ತು. ಇಲ್ಲಿ ಏನರ ತೊಗೊಬರ್ಕೊಂಡು ಬಂದಿದೆ. ಥಿಯೇಟ್ರ್ದಾಗ ಯಾರೂ ಇಲ್ಲ, ಫುಲ್ಲು ಜನ ಎಲ್ಲ ಖಾಲಿ ಇರೋದು. ಫುಲ್ಲು ಥಿಯೇಟ್ರೇ ಖಾಲಿ ಅದ ಅಂತ ಹೇಳ್ಬೇಕು. ಮಂದಿನೇ ಬಂದಿಲ್ಲ ಯಾರು, ಫುಲ್ ಥಿಯೇಟ್ರ್ ಖಾಲಿ ಅದ. ಕನ್ನಡ ಸಿನಿಮಾ ಹೆಂಗೆ ಮಾಡಿದ್ರೆ ಹಂಗೆ ಹೇಳ್ರಿ.
ಒಂದು 7 ಪುಣೆ ಕರೆಕ್ಟ್ 60 ರೂಪಾಯಿ. ಸ್ಟಾರ್ಟ್ ಆಗಿಲ್ಲ. ಪಿಕ್ಚರ್ ಮುಗೀತು. ಥಿಯೇಟ್ರ್ ಫುಲ್ಲ ಖಾಲಿ ಅದ, ಯಾರೂ ಇಲ್ಲ. ಹಿಂಗಾದ್ರೆ ಹೆಂಗಪ್ಪ ಕನ್ನಡ ಸಿನಿಮಾ? ತೆಳಗ್ನೂ ಖಾಲಿ ಅದ, ಎಲ್ಲರೂ ಇಬ್ಬರ. ಕನ್ನಡ ಸಿನಿಮಾ ಕನ್ನಡ ಜನರೇ ನೋಡ್ಲಿಕ್ಕೆ ಬರ್ಲಾಗ್ಯಾರ. ನಮ್ಮ ಮನೆ ರೂಟ್ ನೋಡ್ರಿ ಹೆಂಗದ. ನಮ್ಮ ಮನೆ ಅಕ್ಕಪಕ್ಕದ ಕಸಗಳೆಲ್ಲ ನಮ್ಮನ್ನ ವೆಲ್ಕಮ್ ಮಾಡ್ತಿರ್ತಾವ. ದಿನ ಕ್ಲೀನ್ ಮಾಡ್ತಾರೆ ಬಂದು ಅಂದ್ರೆ ದಿನ ಹಾಕ್ತಾರೆ ಕಸ. ಏನು ಮಾಡಕ್ಕೆ ಬರಲ್ಲ. ಗೈಸ್ ಇವಾಗ ಎಷ್ಟು ಮಂದಿ ರೀಚ್ ಆಗಿನಿ. ಪಿಕ್ಚರ್ ಬಗ್ಗೆ ಹೇಳಮ್ಮಿ. ಪಿಕ್ಚರ್ ಹೆಂಗದಪ್ಪ ಅಂದ್ರೆ ಚಲೋ ಅದ. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅದ. ಎಷ್ಟು ದಿನ ಆಯ್ತಪ್ಪ, ಭಾಳ ದಿನ ಆಯಿತು ಫ್ಯಾಮಿಲಿ ಜೊತೆ ಒಂದು ಫಿಲಿಮ್ ಹೋಗಿಲ್ಲಪ್ಪ ಅಂತಂದ್ರೆ ಹೋಗ್ಬೋದು. ಭಾಳ ಆ್ಯಕ್ಷನ್ಸ್ ಅಂತೇನಿಲ್ಲ ಇಲ್ಲ. ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ವಿನೋದ್ ಅಣ್ಣಾಗ ಭಾಳ ದಿನ ಆದ್ಮೇಲೆ ಒಂದು ಇಂಥ ಪಿಕ್ಚರ್ ಮಾಡ್ಯಾರ. ಇಂಥ ಕ್ಯಾರೆಕ್ಟರ್ ಏನೂ ಮಾಡಿಲ್ಲ ಅನ್ಕೋತೀನಿ ನಾನು. ಅಲ್ಲಿವರೆಗೂ ಮಾಡಿಲ್ಲ, ಈ ಥರ ಸಿನಿಮಾನೂ ಮಾಡಿಲ್ಲ ಅವರು. ಅವರೇ ಅಂದಿದ್ರು ಒಂದು ಇಂಟರ್ವ್ಯೂದಾಗ, ಯಾವ ಫಿಲಿಮ್ ಮಾಡಿದ್ದೀನಿ, ಈ ಫಿಲಿಮ್ ನಾನು ಫುಲ್ ನನ್ನ ಮನಸ್ಸು ದೇಹ ಎಲ್ಲ ಕೊಟ್ಟು ಮಾಡಿದ್ದೀನಿ ಫಿಲಿಮ್ ಅಂಥೇಳಿ. ಚಲೋ ಅದ ಪಿಕ್ಚರ. ಮತ್ತು ಅವ್ರ ಕ್ಯಾರೆಕ್ಟರ್ ಒಂದು ಚಲೋ ಅದ ರೀ ಪೂರ ಪಿಕ್ಚರ್ದಾಗ. ಹೆಂಗದಪ್ಪ ಅಂತಂದ್ರೆ ಅವ್ರದ್ದು ಒಂಥರ ಸೈಕೋಪಾತ್ ಅಂತೆಲ್ಲ ಒಂದು ಟ್ರೋಮಾ ಆಗಿರ್ತವ್ರಿ ಚಿಕ್ಕವರಿದ್ದಾಗ. ಆ ಟ್ರೋಮಾ ಏನಂತ ಹೇಳಿ ನೀವು ಸಿನಿಮಾ ನೋಡೋದಕ್ಕೆ ಗೊತ್ತಾಗ್ತದೆ. ಅಂದ್ರೆ ಆ ಕ್ಯಾರೆಕ್ಟರ್ದಾಗ ಅಂದ್ರೆ ಅವರು ಈ ಲೀವ್ ದ ಕ್ಯಾರೆಕ್ಟರ್ ಅವ್ರು ಜೀವಿಸ್ಯಾರಿ ಆ ಕ್ಯಾರೆಕ್ಟರ್ದಾಗ. ಹಂಗೆ ಮಾಡ್ಯಾರ ಫುಲ್ಲು ಸೈಕೋಪಾತ್. ಏನಪ್ಪ ಹಿಂಗದ ಅಂದ್ಕೊಂಡಿದ್ದೆ, ಆದರೆ ಅದು ಬರ್ತಾ ಗೊತ್ತಾಯ್ತು ಹಿಂಗೆ ಕಾಲಕ್ಕೆ ಕಾರಣ ಏನು ಅಂಥೇಳಿ. ಚಲೋ ಅದ ಪಿಕ್ಚರ. ಆದ್ರೆ ಬಹಳ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಟ್ರೇಲರ್ ನೋಡಿಲ್ಲ ಪಿಕ್ಚರ್ದು, ಅದು ಚಲೋ ಆಗಿದೆ ಅನ್ಕೋತೀನಿ ನಾನು. ಪ್ಲಸ್ ಪಾಯಿಂಟ್ ಆಗ್ಯದ ಟ್ರೇಲರ್ ನೋಡ್ಲಾರ್ದೆ ಹೋಗಿದ್ದಕ್ಕೆ. ಯಾಕಪ್ಪ ಅಂದ್ರೆ ನಂಗೆ ಗೊತ್ತಿಲ್ಲ, ಇವಾಗ ನೋಡ್ತೀನಿ ಟ್ರೇಲರ್. ಮಾಲಾಶ್ರೀ ಅವ್ರು ಅದಾರ, ಶ್ರೀನಗರ್ ಕಿಟ್ಟಿ ಅವ್ರು ಅದಾರ, ಶ್ರುತಿ ಮೇಡಮ್ ಅರ, ಎಲ್ಲರೂ ಅವ್ರ ಅದ್ರೊಳಗೆ. ಶ್ರುತಿ ಮೇಡಮ್ ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲ್ ಬಿಡ್ರಿ. ಅವ್ರಂತ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ತಿಂದು ಹಾಕ್ತಾರೆ ಪಿಕ್ಚರ್ದಾಗ. ಒಂದು ಫೈಟ್ ಸೀನ್ ಅದ ಮಾಲಾಶ್ರೀ ಮೇಡಮ್ ಅವ್ರದ್ದು, ನೋಡ್ಬೇಕು. ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ಅಂತ ಹೇಳ್ಬೇಕು. ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಹೋಗಿ ನೋಡ್ರಿ ಕನ್ನಡ ಸಿನಿಮಾ, ನೋಡ್ರಿ ಕನ್ನಡ ಸಿನಿಮಾ ಬೆಳೆಸಿನಿ ಅಂತ ಹೇಳ್ತೀನಿ. ಮತ್ತೆ ಮುಂದೆ ನೋಡೋದು ಸಿಗ್ತೀನಿ. ಸ್ಟೇ ಟ್ಯೂನ್, ಬಾಯ್.